ಹರೇಶ್ ಶ್ರೀನಿವಾಸ ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಈ ಏಪ್ರಿಲ್ ತಿಂಗಳು ಹೇಗಿರುತ್ತೆ, ಒಂದು ಟ್ಯಾರೋ ಕಾರ್ಡ್ ಮೂಲಕ ನಮ್ಮ ಏಪ್ರಿಲ್ ತಿಂಗಳು ಯಾವ ರೀತಿ ಇರುತ್ತೆ, ಹೆಲ್ತ್ ಏರಿಯಾ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಕೆರಿಯರ್ ಇರ್ಬೋದು, ಮನಿ ಏರಿಯಾ ಇರ್ಬೋದು, ಈ 4 ಏರಿಯಾ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನನ್ನ ಬಗ್ಗೆ ಕಿರುಪರಿಚಯ: ನಾನು ಅಸ್ಟ್ರಾಲಜರ್, ವಾಸ್ತು ಕನ್ಸಲ್ಟೆಂಟ್, ಜೊತೆಗೆ ನ್ಯೂಮರಾಲಜಿಸ್ಟ್, ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಲೈಫ್ ಕೋಚ್, ಹಾಗೂ ಕರ್ಮ ಹೀಲರ್, ಹಾಗೂ ಏಂಜಲ್ ಹೀಲರ್. ಸೊ ಈ ನನ್ನ ಚಾನೆಲ್ ಅಲ್ಲಿ ಅತಿ ಸುಲಭವಾಗಿ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಬಹುದು. ಮಂತ್ರಗಳ ಮುಖಾಂತರ, ತಂತ್ರಗಳ ಮುಖಾಂತರ, ಯಂತ್ರಗಳ ಮುಖಾಂತರ, ಸ್ವಿಚ್ ವರ್ಡ್ ಇರ್ಬೋದು, ಅಫರ್ಮೇಶನ್ ಇರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಇರ್ಬೋದು, ಹೀಗೆ ಹಲವು ಅನೇಕ ವಿಚಾರಗಳನ್ನ ಈ ನನ್ನ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ನೀವೇನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಜೊತೆಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರ ಆದವ್ರಿಗೆ ಶೇರ್ ಮಾಡೋದನ್ನಂತೂ ಮರಿಲೇಬೇಡಿ. ನಾನು ನಿಮ್ಮ ಮನೆ ಮಗಳು ಡಾಕ್ಟರ್ ವೈಷ್ಣವಿ. ಮತ್ತೊಂದು ಒಂದು ಖುಷಿಯ ಸಂತೋಷದ ಸುದ್ದಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನನ್ನದೇ ಆದಂತಹ ವೈಷ್ಣವಿ ಡೈಮಂಡ್ ಮ್ಯೂಸಿಕ್ ಚಾನೆಲ್ ಓಪನ್ ಆಗಿದೆ. ಸೊ ಅದರಲ್ಲಿ ನಿಮಗೆ ದೈನಂದಿನ ಶ್ಲೋಕಗಳು, ಪ್ರಾರ್ಥನಾ ಶ್ಲೋಕಗಳು, ಮತ್ತೆ ದಾಸರ ಪದಗಳು, ಅಪರೂಪದ ಕೃತಿಗಳು, ಮಕ್ಕಳು ಕಲಿಯುವಂತ ಬಹಳ ಸುಲಭವಾದ ಶ್ಲೋಕಗಳು, ಪ್ರತಿನಿತ್ಯ ಹೇಳುವಂತ ಒಂದು ಸಂಸ್ಕಾರ ಭರಿತವಾದ ಶ್ಲೋಕಗಳು, ಎಲ್ಲವೂ ಕೂಡ ಧಾರ್ಮಿಕ ಒಂದು ಶ್ಲೋಕಗಳಿರ್ಬೋದು, ಅಥವಾ ಸುಳಾದಿ ಇರ್ಬೋದು, ಯಾವುದೇ ಇರ್ಬೋದು, ಧಾರ್ಮಿಕತೆನ ಇನ್ನು ಹೆಚ್ಚು ಪ್ರಸಾರ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಸೊ ವೈಷ್ಣವಿ ಡೈಮಂಡ್ ಮ್ಯೂಸಿಕ್ ಅನ್ನೋದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ಗೆ. ಸೊ ಬನ್ನಿ ಶುರು ಮಾಡೋಣ. ಹರೇಶ್ ಶ್ರೀನಿವಾಸ, ನಮಸ್ಕಾರಗಳು. ಸೊ ನನ್ನ ಮುಂದೆ 3 ಫೈಲ್ ಇದೆ. ಸೊ ಫಸ್ಟ್ ಫೈಲ್ ಬಂದ್ಬಿಟ್ಟು ಇದು ಫೈಲ್ ನಂಬರ್ 1, 3 ಕಪ್ಸ್. ಓಕೆ, ನಿಮಗೆ ಯಾವುದು ಮನಸ್ಸಿಗೆ ಇಷ್ಟ ಆಗತ್ತೆ, ಯಾವ ಫೈಲ್ ನ ಚೂಸ್ ಮಾಡ್ಬೇಕು ಅನ್ಸತ್ತೆ ನೀವು ಮಾಡ್ಬೋದು. ಸೆಕೆಂಡ್ ಬಂದ್ಬಿಟ್ಟು ಆಕ್ಸ್ ಆಫ್ ವಾಂಡ್ಸ್ ಇದೆ. ಥರ್ಡ್ ಬಂದ್ಬಿಟ್ಟು ದ ಚೇರಿಯಟ್ ಇದೆ. ಸೊ ಈ 3 ಕಾರ್ಡ್ ಅಲ್ಲಿ ಪಾಸ್ ಮಾಡಿ ವಿಡಿಯೋನ 2 ನಿಮಿಷ ಟೇಕ್ ಡೀಪ್ ಬ್ರೀತ್ ಔಟ್ 3 ಟೈಮ್ಸ್ ಮಾಡ್ಬಿಟ್ಟು ಯಾವುದು ನಿಮಗೆ ತುಂಬಾ ಇಷ್ಟ ಆಗ್ತಿದೆ ಆ ಕಾರ್ಡ್ ನ ಚೂಸ್ ಮಾಡಿ. ಎಸ್. ಸೊ ಫೈಲ್ ನಂಬರ್ 1 ಫಸ್ಟ್ ಚೂಸ್ ಮಾಡಿರುವಂತ ಫೈಲ್ ನಂಬರ್ 1 ಸೀಕ್ರೆಟ್ ಕಾರ್ಡ್ ಅನ್ನ ತೆಗೆದಿಟ್ಬಿಡ್ತೀನಿ. ಸೊ ಇದು ನಿಮ್ಮ ಸೀಕ್ರೆಟ್ ಕಾರ್ಡ್: ಹೆಲ್ತ್ ಏರಿಯಾ, ಮನಿ ಏರಿಯಾ, and relationship and career. Okay, yeah. So first 3 of cups ಯಾರ್ಯಾರು ಚೂಸ್ ಮಾಡಿದೀರಾ, ವೆಲ್ಕಮ್ ಟು ಆಲ್. ಸೊ ನಿಮ್ಮ ಫಸ್ಟ್ ಸ್ಟೆಪ್ ಹೆಲ್ತ್ ಹೇಗಿರುತ್ತೆ ಈ ಏಪ್ರಿಲ್ ತಿಂಗಳು ನೋಡೋಣ ಬನ್ನಿ. ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಗಿವ್ ಗೈಡೆನ್ಸ್. ಎಸ್. Wow, Wheel of Fortune. Okay. Okay. So Wheel of Fortune ಬಂದಿದೆ, ಹಾಗೂ 7 of Wands ಬಂದಿದೆ, ಹಾಗೂ 6 of Pentacles ಬಂದಿದೆ. ಸೊ Wheel of Fortune ಯಾಕೆ ಬಂತು? Page of Cups. Okay. ಓಕೆ, ಯಾ. ಸೊ ಹೆಲ್ತ್ ಏರಿಯಾ ಬಿಗಿನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ಹೆಲ್ತ್ದು ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ. ಮಿಡಲ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ. ಫುಡ್ ರಿಲೇಟೆಡ್, ಅಂದ್ರೆ ಸ್ಟಮಕ್ಕಿಗೆ ಸಂಬಂಧಪಟ್ಟಿದ್ದು ಫುಡ್ ಅಲ್ಲಿ ವ್ಯತ್ಯಾಸ ಆಗೋದಿರ್ಬೋದು, ಅಥವಾ ಇನ್ಫೆಕ್ಷನ್ ಇರ್ಬೋದು, ಫುಡ್ ಪಾಯ್ಸನ್ ಇರ್ಬೋದು, ಈ ರೀತಿಯ ಒಂದು ಚಾನ್ಸಸ್ ಇದೆ. ಸೊ ದುಡ್ಡನ್ನ, ಹೆಲ್ತ್ ಇಶ್ಯೂ ಫೈನಲಿ ಇನ್ ದ ಎಂಡ್, ಏಪ್ರಿಲ್ ಎಂಡ್ ಅಲ್ಲಿ ನೀವು ದುಡ್ಡನ್ನ ಖರ್ಚು ಮಾಡ್ತೀರಾ, ಅಂದ್ರೆ ಹೆಲ್ತ್ ಗೆ ಸಂಬಂಧಪಟ್ಟಾಗೆ ಖರ್ಚು ಮಾಡ್ತೀರಾ. ಅಂಡ್ ಲಾಸ್ಟ್ ಅಲ್ಲಿ ಸ್ವಲ್ಪ ಡಿಪ್ರೆಷನ್ ಕೂಡ ಇದೆ.
ಸೊ ಬಿ ಕೇರ್ಫುಲ್, ಯಾರು ಡಿಪ್ರೆಷನ್ ಆಗ್ಲಿಕ್ಕೆ ಹೋಗ್ಬೇಡಿ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ. ಅಂಡ್ ಹೆಲ್ತ್ ಸಾಕಷ್ಟು ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ನೋಡಿ ಪ್ರತಿಯೊಬ್ರು ಕೂಡ ಮಾಡಿ. ಯಾಕೆಂದ್ರೆ ಹೆಲ್ತ್ದು ಇಂದ ಎಂಡ್, ಏಪ್ರಿಲ್ ಎಂಡ್ ಅಲ್ಲಿ ನಿಮಗೆ ಸ್ವಲ್ಪ ಡಿಪ್ರೆಷನ್ಗೆ ಹೋಗೋ ಚಾನ್ಸು, ಹೆಲ್ತ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತೀರಾ ಅಂತ ಬರ್ತಾ ಇದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಹೆಲ್ತ್ ಏರಿಯಾ. ನೆಕ್ಸ್ಟ್ ನಿಮ್ಮ ಸೀಕ್ರೆಟ್ ಕಾರ್ಡ್ ಲಾಸ್ಟ್ ಅಲ್ಲಿ ಓಪನ್ ಮಾಡ್ತೀನಿ. ರಿಲೇಶನ್ಶಿಪ್ ನೋಡೋಣ. ಸೊ ಈ ಏಪ್ರಿಲ್ ತಿಂಗಳು ಹೇಗಿರುತ್ತೆ? ವಾವ್, ದ ವರ್ಡ್ ಕಾರ್ಡ್ ಸೂಪರ್. ಯಾರ್ಯಾರು ಸಪರೇಷನ್ ಅಲ್ಲಿ ಇದಾರೆ ಅವರು ಒಂದಾಗ್ತಾರ, ರಿಯೂನಿಯನ್ ಆಗತ್ತಾ, ಅಥವಾ ಪಾರ್ಟ್ನರ್ ಅವ್ರಿಗೆ ಎಫರ್ಟ್ಸ್ ಹಾಕ್ತಾರ, ಮ್ಯಾರೇಜ್ ಆಗ್ಲಿಲ್ದವ್ರಿಗೆ ಮ್ಯಾರೇಜ್ ಆಗತ್ತಾ, ಅಂಡ್ ಬ್ರೇಕಪ್ ಇರೋರ್ಗೆ ಅನ್ಬ್ಲಾಕ್ ಆಗತ್ತಾ? ಓಕೆ, ಯಾ, ವೆರಿ ನೈಸ್, ವೆರಿ ನೈಸ್. ದ ವರ್ಡ್ ಕಾರ್ಡ್ ಬಂದಿದೆ. ಸೊ ಯಾ, ಆಲ್ ಟುಗೆದರ್ ಆಲ್ ಎಮೋಷನ್ಸ್ ಈ ಒಂದು ಕಾರ್ಡ್ ಅಲ್ಲಿ ಇದೆ. ಅಂಡ್ ತುಂಬಾ ಎಫರ್ಟ್ಸ್ ಹಾಕ್ತೀರಾ ನಿಮ್ಮ ಪ್ರೀತಿಯನ್ನ ಪಡ್ಕೊಳಕ್ಕೆ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾ ಸ್ಪೈ ಮಾಡ್ತಾರೆ, ತುಂಬಾನೇ ನಿಮ್ಮನ್ನ ಚೆಕ್ ಮಾಡ್ತಾ ಇರ್ತಾರೆ, ಏನ್ ಮಾಡ್ತಿರ್ತಾರೆ ಏನು ಅಂತ, ಆಲ್ವೇಸ್ ತುಂಬಾನೇ ಥಿಂಕ್ ಮಾಡೋದು. ಅಂಡ್ ಸಮ್ ಫೀಮೇಲ್ ಫಿಗರ್, ಏಜ್ಡ್ ಪರ್ಸನ್, ಬಹುಶಃ ಅವ್ರ ತಾಯಿ ಇರ್ಬೋದು, ಅಥವಾ ಅವರ ಅಕ್ಕ ಇರ್ಬೋದು, ಅಥವಾ ಯಾರಾದ್ರೂ ದೊಡ್ಡವರು ಒಂದು ಫೀಮೇಲ್ ಫಿಗರ್ ಇಂದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಅಂತ ಇದೆ. ಬಟ್ ಖಂಡಿತ ಎಫರ್ಟ್ಸ್ ಹಾಕಿದ್ರೆ 100% ಮ್ಯಾರೇಜ್ ಆಗ್ಲಿಲ್ದವ್ರಿಗೆ ಪ್ರಪೋಸಲ್ ಬರೋ ಚಾನ್ಸಸ್ ಇದೆ. ಅಂಡ್ ಇಟ್ಸ್ ಸೋ ಬ್ಯೂಟಿಫುಲ್. ಫೀಲಿಂಗ್ ಎಲ್ಲವೂ ಮಿಕ್ಸ್ ಇದೆ, ಎಮೋಷನ್ಸ್ ಇದೆ, ಟೆನ್ಷನ್ಸ್ ಇದಾವೆ, ವರಿ ಇದೆ, ಅಂಡ್ ಸಮ್ಟೈಮ್ಸ್ ಮೂಡ್ ಸ್ವಿಂಗ್ ಆಗತ್ತೆ ರಿಲೇಶನ್ಶಿಪ್ಗೆ. ಅಂಡ್ ಯಾರ್ಯಾರ ಪಾರ್ಟ್ನರು ನಿಮ್ಮನ್ನ ಅನ್ಬ್ಲಾಕ್ ಮಾಡಿಲ್ಲ, ಅನ್ಬ್ಲಾಕ್ ಮಾಡುವಂತ ಚಾನ್ಸಸ್ ಹೈ ಲೆವೆಲ್ ಇದೆ. ಅಂಡ್ ಇಬ್ರು ರಿಯೂನಿಯನ್ ಆಗುವಂತ ಚಾನ್ಸಸ್ ಇದೆ. ಸೊ ಬ್ಯೂಟಿಫುಲ್, ಕಂಗ್ರ್ಯಾಚುಲೇಷನ್ಸ್. ಅಂಡ್ ಕೆರಿಯರ್ ವೈಸ್ ಯಾರ್ಯಾರಿಗೆ ಜಾಬ್ ಸಿಕ್ಕಿಲ್ಲ, ಈ ಮಂತ್ ಸಿಗತ್ತಾ ಜಾಬು? ಓಕೆ, ಇಂಟರ್ವ್ಯೂ ಅಲ್ಲಿ ಸಕ್ಸಸ್ ಸಿಗತ್ತಾ? ಇಂಟರ್ವ್ಯೂ ಅಟೆಂಡ್ ಮಾಡ್ತಾರಾ? ವೆರಿ ನೈಸ್, ವೆರಿ ಬ್ಯೂಟಿಫುಲ್. ಸೊ ಕ್ವೀನ್ ಆಫ್ ಪೆಂಟಾಕಲ್ಸ್ ಬಂದಿದೆ. ಯಾರ್ಯಾರು ಪೋಸ್ಟ್, ಇದೇ ಪೋಸ್ಟ್ ಸಿಗ್ಬೇಕು ಅಥವಾ ಇಂಥ ಕಂಪನಿಲೇ ಸಿಗ್ಬೇಕು ಅಂತ ಹೋರಾಡ್ತಾ ಇದ್ದೀರಾ, ಸತತವಾಗಿ ಒಂದು 3-4 ಇಯರ್ಸ್ ಇಂದ ಸತತವಾಗಿ ಪ್ರಯತ್ನ ಪಡ್ತಿದ್ದೀರಾ, 100% ದ ಇಂಪ್ರೆಸ್ ಕಾರ್ಡ್ ಬಂದಿದೆ. ತುಂಬಾ ಒಳ್ಳೆ ಪೋಸ್ಟ್ ಸಿಗತ್ತೆ, ನೀವು ಅನ್ಕೊಂಡಿರುವಂತ ಡ್ರೀಮ್ ಲೈಫ್ ನ ಲೀಡ್ ಮಾಡ್ತೀರಾ. ಅಂಡ್ ಯಾರ್ಯಾರು ಇಂಟರ್ವ್ಯೂ ಅಟೆಂಡ್ ಮಾಡಕ್ ಹೋಗ್ತಿದ್ದೀರಾ, ಯಾವ ಒಂದು ಫಿಯರ್ ಆಗ್ಲಿ, ಟೆನ್ಷನ್ ಆಗ್ಲಿ ಯಾವುದು ಇಲ್ದಲೆ ದ ಫುಲ್ ಕಾರ್ಡ್ ಬಂದಿದೆ. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇಂಟರ್ವ್ಯೂ ಅಲ್ಲಿ ನೀವು ಸಕ್ಸಸ್ ಆಗ್ಬಿಡ್ತೀರಾ. ಸಕ್ಸಸ್ ನಿಮ್ ಕಡೆ ಇದೆ. ಲಾಟ್ ಆಫ್ ಪ್ರಮೋಷನ್ಸ್ ಆಗ್ಬೋದು, ಆಮೇಲೆ ಜಾಬಿಗೆ ಕಾಯ್ತಾ ಇರೋರ್ಗೆ ಜಾಬ್ ಸಿಗ್ಬೋದು. ಅಂಡ್ ತುಂಬಾ ಚೆನ್ನಾಗಿದೆ ವೈಬ್ರೇಷನ್. ಜಾಬ್ ಏರಿಯಾ ಯಾರ್ಯಾರು ಫೈಲ್ ನಂಬರ್ 1 ಚೂಸ್ ಮಾಡಿದೀರಾ, 100% ನಿಮ್ಗೆ ಜಾಬ್ ಸಿಗುತ್ತೆ. ಸಿಗ್ದವರು ಸಕ್ಸಸ್ ಸ್ಟೋರಿ ಹೇಳೋದನ್ನ ಮರಿಬೇಡಿ, ಏಂಜಲ್ಸ್ ಬ್ಲೆಸ್ಸಿಂಗ್ ಇದೆ ನಿಮ್ಗೆ. ಸೊ ನೆಕ್ಸ್ಟ್ ಲಾಸ್ಟ್ ಮನಿ. ಸೊ ಮನಿ ಏರಿಯಾ ಹೇಗಿರುತ್ತೆ? ಫೈಲ್ ನಂಬರ್ 1, ಎನಿ ಚೀಟಿಂಗ್ ಅಥವಾ ಬಿಸ್ನೆಸ್ ಮಾಡ್ಬೋದಾ? ಫೈಲ್ ನಂಬರ್ 1 ಚೂಸ್ ಮಾಡಿದವರು. ಅಂಡ್ ದುಡ್ಡು ಏನಾದ್ರೂ ರಿಟರ್ನ್ ಬರುತ್ತಾ? ಓ ಮೈ ಗಾಡ್, ಓಕೆ, ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್. ಚೀಟಿಂಗ್ ಆಗುವಂತ ಚಾನ್ಸಸ್ ಇದೆ. ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋದ್ರೆ ಬೇಡ ಅಂತ ಬರ್ತಾ ಇದೆ. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ಏನು ಏಪ್ರಿಲ್ ಮಂತ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಅಂಡ್ ಪ್ರೊಫೆಷನಲ್ ಲೈಫು ಪರ್ಸನಲ್ ಲೈಫ್ ನ ಬ್ಯಾಲೆನ್ಸ್ ಮಾಡ್ತೀರಾ, ಎರಡನ್ನು ಸೇವಿಂಗ್ಸ್ ಮಾಡುವಂತ ಚಾನ್ಸಸ್ ಇದೆ. ಬಟ್ ದ ಟವರ್ ಮೂವ್ಮೆಂಟ್ ಇದೆ. ದುಡ್ಡು ಬರುತ್ತಾ ಯಾರಿಂದಾದ್ರೂ, ಅಂದ್ರೆ ನೀವು ಕೊಟ್ಟಿರೋಂತ ದುಡ್ಡು ಬರುತ್ತಾ ಅಂತ ಕೇಳಿದ್ರೆ ದ ಟವರ್ ಮೂವ್ಮೆಂಟ್ ಇದೆ, ಇಲ್ಲ ಇನ್ನು ಡಿಲೇ ಅಂತ ಬರ್ತಾ ಇದೆ. ಸೊ ಬಿ ಕೇರ್ಫುಲ್, ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಅಂಡ್ ಸೊ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ, ಚೀಟ್ ಆಗುವಂತ ಚಾನ್ಸಸ್ ಇದೆ ಅಂತ ಬರ್ತಾ ಇದೆ. ಸೊ ಫಸ್ಟ್ ಸೀಕ್ರೆಟ್ ಕಾರ್ಡ್ ನ ತೆಗಿತೀನಿ. ಹೆಲ್ತ್ ಏರಿಯಾ 6 ಆಫ್ ಕಪ್ಸ್ ಇದೆ. ತುಂಬಾ ಎಮೋಷನಲಿ ನೀವು ಕೆಲವೊಂದನ್ನ ನೆನ್ಸ್ಕೊಂಡ್ ದುಃಖ ಪಡೋದ್ರಿಂದ ಹೆಲ್ತ್ ಇಶ್ಯೂ ಬರುತ್ತೆ ಅಂತ ಇದೆ. ಸೊ ಬಿ ಕೇರ್ಫುಲ್. ಅಂಡ್ ರಿಲೇಶನ್ಶಿಪ್ ಅಲ್ಲಿ ರಾತ್ರಾನ ಬೆಳಗಾನ ನೀವು ಅದ್ರ ಬಗ್ಗೆನೆ ಓವರ್ ಥಿಂಕಿಂಗ್ ಮಾಡಿ 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 ಪೂರ್ತಿಯಾಗಿ ಡಿಪ್ರೆಷನ್ಗೆ ಒಳಗಾಗ್ತೀರಾ. ನಿಮ್ಮ ರಿಲೇಶನ್ಶಿಪ್ ಇನ್ನಷ್ಟು ಮತ್ತಷ್ಟು ದೂರ ಹೋಗುತ್ತೆ ಅಂತ ಇದೆ. ಸೊ ಬಿ ಕೇರ್ಫುಲ್. ಅಂಡ್ ಜಾಬ್ ಖಂಡಿತ ನಿಮಗೆ ಜಡ್ಜ್ಮೆಂಟ್ ಸಿಗತ್ತೆ.
ನೀವ್ ಅನ್ಕೊಂಡಿರುವಂತ ಜಾಬ್ ಕೆರಿಯರ್ ರಿಲೇಟೆಡ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಕೆರಿಯರ್ ತುಂಬಾ ಚೆನ್ನಾಗಿ ಒಳ್ಳೆ ಜಾಬ್ ಸಿಗತ್ತೆ, ಒಳ್ಳೆ ಪ್ರಮೋಷನ್ ಸಿಗತ್ತೆ. ನೀವು ಇಷ್ಟು ದಿನ ಏನು ನ್ಯಾಯಕ್ಕಾಗಿ ಹೋರಾಡಿದ್ರಿ, ನನಗೊಂದು ಪ್ರಮೋಷನ್ ಸಿಗ್ಬೇಕು ಅಥವಾ ಪೋಸ್ಟ್ ಸಿಗ್ಬೇಕು, ಜಾಬ್ ಸಿಗ್ಬೇಕು ಅಂತ, ಅಂಡ್ ತುಂಬಾ ಜನಕ್ಕೆ ಗೌರ್ಮೆಂಟ್ ಎಕ್ಸಾಮ್ ಬರೆಯೋದು ಕಾಣ್ತಾ ಇದೆ ನಂಗೆ. ಸೊ ಆಲ್ ದ ಬೆಸ್ಟ್, ಎಲ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿ. ಯಾರ್ಯಾರಿಗೆ ಎಕ್ಸಾಮ್ ಇದೆ. ಅಂಡ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್, ದುಡ್ಡನ್ನ ಯಾರಿಗೂ ಕೊಡಬೇಡಿ, ಮೋಸ ಹೋಗೋ ಚಾನ್ಸಸ್ ಇದೆ, ತುಂಬಾನೇ ಚೀಟಿಂಗ್ ಚಾನ್ಸಸ್ ಇದೆ. ಅಂಡ್ ಬಿಸ್ನೆಸ್ ಅಲ್ಲಿ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದೀರಾ, ಏಪ್ರಿಲ್ ಮಂತ್ ಇಸ್ ನಾಟ್ ಗುಡ್ ಫಾರ್ ಯು. ಸೊ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಇನ್ವೆಸ್ಟ್ಮೆಂಟ್ ಮಾಡ್ದಲೇ ಇರೋವಂತ ಬಿಸ್ನೆಸ್ ನ ಚೂಸ್ ಮಾಡಿ. ಸೊ ದೀಸ್ ಆಲ್ ಅಬೌಟ್ ಫೈಲ್ ನಂಬರ್ 1. ಕಂಗ್ರ್ಯಾಚುಲೇಷನ್. ಸೊ ಫೈಲ್ ನಂಬರ್ 2 ಯಾರ್ಯಾರು ಬುಕ್ ಮಾಡ್ಕೊಂಡಿದೀರಾ, ಆಕ್ಸ್ ಆಫ್ ವಾಂಡ್ಸ್. ಹೇಗಿರುತ್ತೆ ನಿಮ್ಮ ಹೆಲ್ತ್, ರಿಲೇಶನ್ಶಿಪ್, ಕೆರಿಯರ್, ಮನಿ ನೋಡೋಣ. ಸೊ ಮೊದಲನೇದಾಗಿ ಸೀಕ್ರೆಟ್ ಕಾರ್ಡ್ ನ ಇಡ್ತಾ ಇದ್ದೀನಿ. ಹೆಲ್ತ್, ರಿಲೇಶನ್ಶಿಪ್, ಕೆರಿಯರ್ ಅಂಡ್ ಮನಿ. ಎಸ್. ಸೊ ಫಸ್ಟ್ ಹೆಲ್ತ್ ಏರಿಯಾ ನೋಡೋಣ. ಈ ಏಪ್ರಿಲ್ ಮಂತ್ ಹೇಗಿರುತ್ತೆ, ಫೈಲ್ ನಂಬರ್ 2 ಚೂಸ್ ಮಾಡಿರೋದು. ಹೆಲ್ತ್, ನೈಟ್ ಆಫ್ ಕಪ್ಸ್, ಓಕೆ. 2 ಆಫ್ ಕಪ್ಸ್, ಓಕೆ. ಕಪ್ ಎನರ್ಜಿ ತುಂಬಾ ಇದೆ. ಪೆಂಟಾಕಲ್ಸ್, ಓಕೆ. ಸೊ ಡಿಲೇ ತೋರಿಸ್ತಾ ಇದೆ. ಹೆಲ್ತ್ ರಿಕವರಿ ಆಗುವಂತ ಚಾನ್ಸಸ್ ಇದೆ. ಫ್ರಮ್ ದ ಬಿಗಿನಿಂಗ್ ಅಲ್ಲಿ ಯಾರ್ಯಾರು ಈ ಮಂತ್ ತುಂಬಾ ಅಂದ್ರೆ ಜನವರಿ, ಫೆಬ್ರವರಿ ಲಾಸ್ಟ್ ಇಯರ್ ಇಂದ ಯಾರ್ಯಾರು ಒಂದು ಸಫರ್ ಝೋನ್ ಅಲ್ಲಿ ಇದ್ರಿ, ಹೆಲ್ತ್ ರಿಲೇಟೆಡ್ ಅಥವಾ ಹೆಲ್ತ್ ಇಶ್ಯೂ ಇತ್ತು, ಬೆಡ್ ರಿಡನ್ ಆಗಿದ್ರಿ, ಖಂಡಿತ ನಿಮ್ಗೆ ರಿಕವರಿ ಆಗುವಂತ ಚಾನ್ಸಸ್ ಇದೆ. ಬಟ್ ಸ್ಲೋ ಆಗಿ ಹೋಗುತ್ತೆ, ಬಟ್ ಮೂಮೆಂಟಮ್ ಇದೆ. ಸೆಕೆಂಡ್ ಬಂದು 2 ಆಫ್ ಕಪ್ಸ್ ಇದೆ. ಎಮೋಷನಲಿ ಡ್ರೈನ್ ಆಗ್ತೀರಾ, ಎಮೋಷನಲಿ ಬ್ಯಾಲೆನ್ಸ್ ಇಲ್ಲ. ನೀವು ಎಮೋಷನಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಸೊ ದಟ್ ನಿಮ್ಗೆ ಹೆಲ್ತ್ ಕಂಡೀಷನ್ ಚೆನ್ನಾಗಿರುತ್ತೆ. ಅಂಡ್ ದುಡ್ಡಿನ ಬಗ್ಗೆ ಚಿಂತೆ ಮಾಡಿದಷ್ಟು ನಿಮಗೆ ಹೆಲ್ತ್ ರಿಲೇಟೆಡ್ ಸಫರಿಂಗ್ ಇರುತ್ತೆ. ಸೊ ಯಾವ್ದನ್ನು ಎಮೋಷನಲಿ ಡ್ರೈನ್ ಅಪ್ ಆಗ್ಬೇಡಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಖಂಡಿತ ಹೆಲ್ತ್ ಏರಿಯಾ ರಿಕವರಿ ಚಾನ್ಸಸ್ ಇದೆ. ಎಸ್. ಸೊ ರಿಲೇಶನ್ಶಿಪ್ ಹೇಗಿರುತ್ತೆ, ರಿಲೇಶನ್ಶಿಪ್ ರಿಯೂನಿಯನ್ ಚಾನ್ಸಸ್ ಇದೆಯಾ, ಮ್ಯಾರೇಜ್ ಚಾನ್ಸಸ್ ಇದೆಯಾ, ಅನ್ಬ್ಲಾಕ್ ಮಾಡ್ತಾರಾ, ಲವ್ ಸಿಗತ್ತಾ, ಪ್ರೀತಿ ಸಿಗತ್ತಾ, ಓಕೆ. ರಿಯೂನಿಯನ್ ಚಾನ್ಸಸ್ ಇದೆಯಾ ಅಂದ್ರೆ ನೋ ಅಂತ ಬಂದಿದೆ. ದ ಡೆವಿಲ್ ಕಾರ್ಡ್ ಬಂದಿದೆ. ಸೊ ಬ್ಲಾಕ್ ಮ್ಯಾಜಿಕ್ ಎಫೆಕ್ಟ್ಸ್ ಸ್ವಲ್ಪ ನಿಮ್ಮ ಮೇಲೆ ಆಗುವಂತ ಚಾನ್ಸಸ್ ಇದೆ. ಯಾರೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದೆ. ಬಿ ಕೇರ್ಫುಲ್. ಫೈಲ್ ನಂಬರ್ 2. ಅಮಾವಾಸ್ಯೆ, ಹುಣ್ಮೆ ಟೈಮಲ್ಲಿ ನಿಮ್ಮ ಎಮೋಷನ್ಸ್ ನ ಗಮನಿಸ್ಕೊಳ್ಳಿ. ಅಂಡ್ ಮ್ಯಾರೇಜ್ ಪ್ರಪೋಸಲ್ಸ್ ಬರುತ್ತೆ, ಬಟ್ ರಿಜೆಕ್ಟ್ ಮಾಡುವಂತ ಚಾನ್ಸಸ್ ಇದೆ. ಸೊ ಈ ಮಂತ್ ಪ್ರಪೋಸಲ್ಸ್ ನ ಸ್ವಲ್ಪ ಅವಾಯ್ಡ್ ಮಾಡಿ. ಈ ಮಂತ್ ಅಷ್ಟು ಚೆನ್ನಾಗಿಲ್ಲ, ನೀವು ಸ್ವಲ್ಪ ಬೇಜಾರಾಗ್ಬಿಡ್ತೀರಾ, ಹೋಪ್ ನ ಕಳ್ಕೊಂಡ್ಬಿಡ್ತೀರಾ. ಈ ತರ ಆದಾಗ ಅಯ್ಯೋ ಮ್ಯಾರೇಜೇ ಆಗೋದ್ ಬೇಡ ಅನ್ನೋ ಒಂದು ಡಿಸ್ಟರ್ಬ್ ಆಗ್ಬಿಡ್ತೀರಾ ನೀವು. ಅಂಡ್ ಬ್ಲಾಕ್ ಲಿಸ್ಟ್ ಹಾಕಿದವ್ರಿಗೆ ಅನ್ಬ್ಲಾಕ್ ಆಗತ್ತಾ ಅಂದ್ರೆ ನೋ ಅಂತ ಬರ್ತಾ ಇದೆ. ಸೊ ಈ ಮಂತ್ ನಾಟ್ ಫಾರ್ ರಿಲೇಶನ್ಶಿಪ್. ಆಕ್ಸ್ ಆಫ್ ವಾಂಡ್ಸ್ ಫೈಲ್ ನಂಬರ್ 2 ಯಾರ್ಯಾರು ಚೂಸ್ ಮಾಡಿದೀರಾ, ನಿಮ್ಮ ಒಂದು ಬ್ಯಾಲೆನ್ಸ್ ಅಲ್ಲಿ ಇರಿ, ನಿಮ್ಮನ್ನ ನೀವು ರೆಸ್ಪೆಕ್ಟ್ ಮಾಡ್ಕೊಳ್ಳಿ. ಸೆಲ್ಫ್ ಲವ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಕಾಣ್ತಾ ಇದೆ ನನಗೆ. ಥರ್ಡ್ ಪಾರ್ಟಿ ಎಂಟ್ರಿ ಕೂಡ ಕಾಣ್ತಾ ಇದೆ. ಬಿ ಕೇರ್ಫುಲ್. ಥರ್ಡ್ ಪಾರ್ಟಿ ಯಾರೇ ಇರ್ಬೋದು, ಅವರಿಂದ ಸ್ವಲ್ಪ ಟ್ರಿಗರ್ ಆಗುವಂತ ಚಾನ್ಸಸ್ ಇದೆ, ತೊಂದರೆಗೊಳಗಾಗೋ ಚಾನ್ಸಸ್ ಇದೆ. ಇನ್ನು ಕೆರಿಯರ್, ಯಾರ್ಯಾರಿಗೆ ಜಾಬ್ ಸಿಕ್ಕಿಲ್ಲ, ಜಾಬ್ ಸಿಗತ್ತಾ, ಪ್ರಮೋಷನ್ ಸಿಗತ್ತಾ, ಅಂಡ್ ಒಳ್ಳೆ ಪೋಸ್ಟ್ ಸಿಗತ್ತಾ, ವಾವ್, ವೆರಿ ನೈಸ್. ಆಕ್ಸ್ ಆಫ್ ವಾಂಡ್ಸ್ ಫೈಲ್ ನಂಬರ್ 2 ಯಾರ್ಯಾರು ಚೂಸ್ ಮಾಡಿದಿರಾ, ಕಿಂಗ್ ಆಫ್ ಸೋರ್ಡ್ಸ್. ಬಾಸ್ ಇಂದ ಒಂದು ರೆಕಾಗ್ನೈಸೇಷನ್ ಸಿಗತ್ತೆ. ಅಂಡ್ ಎಸ್, ಪ್ರಮೋಷನ್ 100% ಸಿಗತ್ತೆ ಅಂತ ಬಂದಿದೆ. ಕಂಗ್ರ್ಯಾಚುಲೇಷನ್. ಅಂಡ್ ಯಾರ್ಯಾರು ಗೌರ್ಮೆಂಟ್ ಎಕ್ಸಾಮ್ ಬರಿತಾ ಇದ್ದೀರಾ, ಖಂಡಿತ ಒಳ್ಳೆ ಟೈಮ್ ಇದೆ ಈ ಸರಿ. ಕೆರಿಯರ್ದು ತುಂಬಾ ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಎನರ್ಜಿ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್. ನೀವು ಇಂಟರ್ವ್ಯೂ ಆರಾಮಾಗಿ ತಗೊಳ್ಬಹುದು, ಆರಾಮಾಗಿ ಸಕ್ಸಸ್ ನಿಮ್ದಾಗತ್ತೆ. ನಿಮ್ಗೆ ಜಾಬ್ ಸಿಗತ್ತೆ, ಒಳ್ಳೆ ಪೋಸ್ಟ್ ಸಿಗತ್ತೆ, ಪ್ರಮೋಷನ್ ಸಿಗತ್ತೆ, ಎಲ್ಲವೂ ತುಂಬಾ ಚೆನ್ನಾಗಿದೆ. ಇನ್ನು ಮನಿ ಏರಿಯಾ ನೋಡ್ತೀನಿ. ಸೊ ಎಸ್, ಮನಿ, ಎಸ್, ಚಾನ್ಸಸ್ ಈಸ್ ದೇರ್. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಯಾರ್ಯಾರು ಕನ್ಸೀವ್ಗೆ ಟ್ರೈ ಮಾಡ್ತಾ ಇದ್ದೀರಾ, ಏಪ್ರಿಲ್ ಮಂತ್
ಚಾನ್ಸಸ್ ಇದೆ, ಕನ್ಸೀವ್ ಆಗುವಂತ ಚಾನ್ಸಸ್ ಇದೆ. ತುಂಬಾ ಫ್ರೂಟ್ಫುಲ್ ರಿಸಲ್ಟ್ ನಿಮ್ದಾಗತ್ತೆ. ತುಂಬಾ ವರ್ಷದಿಂದ ಟ್ರೈ ಮಾಡ್ತಿರೋರ್ಗೆ ಖಂಡಿತ ಇದೊಂದು ಸಕ್ಸಸ್ ಎನರ್ಜಿ ಇದೆ. ಕಂಗ್ರ್ಯಾಚುಲೇಷನ್ ಅಂಡ್ ಟ್ರೈ ಇಟ್. ಕನ್ಸೀವ್ ಆಗ್ಬೇಕು ಅಂತ ಬಯಸೋರು ಖಂಡಿತ ಏಪ್ರಿಲ್ ಮಂತ್ ಈಸ್ ಫ್ರೂಟ್ಫುಲ್ ರಿಸಲ್ಟ್ ಇದೆ, ತುಂಬಾ ಚೆನ್ನಾಗಿದೆ. ಬ್ಯಾಲೆನ್ಸಿಂಗ್ ಇರ್ತೀರಾ ಅಂಡ್ 100% ನಿಮಗೆ ದುಡ್ಡು ಫ್ಲೋ ಅಲ್ಲಿ ಇರುತ್ತೆ. ಕಿಂಗ್ ಆಫ್ ಪೆಂಟಾಕಲ್ಸ್ ಬಂದಿದೆ. ದುಡ್ಡಿನ ಬಗ್ಗೆ ಸ್ವಲ್ಪ ನೀವು ಚಿಂತೆ ಮಾಡ್ತೀರಾ, ಬಟ್ ದುಡ್ಡು ನಿರಂತರವಾಗಿ ಬರುತ್ತೆ. ಖರ್ಚಾದ್ರೂ ಕೂಡ ದುಡ್ಡು ಬರುತ್ತೆ ಅಂತ ತೋರಿಸಿದೆ. ಕಂಗ್ರ್ಯಾಚುಲೇಷನ್ ಅಂಡ್ ಗಾಡ್ ಬ್ಲೆಸ್ ಯು. ಎಸ್, ದೀಸ್ ಆಲ್ ಅಬೌಟ್ pile number 2. ಸೊ ಸೆಲ್ಫ್ ಲವ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರಿಲೇಶನ್ಶಿಪ್ಗೆ ತುಂಬಾ ಸಫರಿಂಗ್ ಝೋನ್ಗೆ ಹೋಗ್ತೀರಾ, ಅದನ್ನ ಮಾಡಕ್ ಹೋಗ್ಬೇಡಿ. ಓಕೆ, ಅಂಡ್ ಸೀಕ್ರೆಟ್ ಹೆಲ್ತ್. ಓಕೆ, ಸಿ ಆಫ್ ಸೋರ್ಟ್ಸ್ ಬಂದಿದೆ. ಸೊ ತುಂಬಾ ಬ್ರೇಕಿಂಗ್ ಎನರ್ಜಿ ಇದೆ. ರಿಲೇಶನ್ಶಿಪ್ ಹೋಪ್ ಇಟ್ಕೊಳ್ಳಿ, ಭರವಸೆ ಇಟ್ಕೊಳ್ಳಿ. ಯೂನಿವರ್ಸ್ ಏನ್ ಬೇಕಾದ್ರೂ ಮಾಡ್ತಾರೆ, ಏಂಜಲ್ಸ್ ಏನ್ ಬೇಕಾದ್ರೂ ಮಿರಾಕಲ್ಸ್ ಆಗ್ಬೋದು. ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ ನ ವರ್ಕ್ಸ್ ಮಾಡಿ ಮ್ಯಾನಿಫೆಸ್ಟೇಷನ್ ಆಗುವಂತ ಚಾನ್ಸಸ್ ಇದೆ. ಅಂಡ್ ನನ್ನ ಚಾನಲ್ ಅಲ್ಲಿ ತುಂಬಾ ಲಾ ಆಫ್ ಅಟ್ರಾಕ್ಷನ್ ಗೆ ರಿಲೇಟೆಡ್ ಆಗಿ ಹಾಕಿದ್ದೀನಿ, ಅದನ್ನ ಮಾಡಿ. ಅಂಡ್ ಕೆರಿಯರ್ ರಿಲೇಟೆಡ್ ಟೆಂಪರೆನ್ಸ್ ಬಂದಿದೆ. ಬ್ಯಾಲೆನ್ಸ್ ಮಾಡ್ತೀರಾ, ತುಂಬಾ ಚೆನ್ನಾಗಿ ಹೋಗುತ್ತೆ ಸ್ಮೂತ್ ವೇ ಅಲ್ಲಿ ಏಪ್ರಿಲ್ ಮಂತ್. ಅಂಡ್ ಮನಿ, ಎಸ್, ಮನಿ ಈಸ್ ಆಲ್ಸೋ ಗುಡ್. ಅಂಡ್ ಇನ್ವೆಸ್ಟ್ಮೆಂಟ್ ಮಾಡೋರು, ಬಿಸ್ನೆಸ್ ರಿಲೇಟೆಡ್ ಮಾಡೋರು 100% ಮಾಡಬಹುದು. ಯಾವುದೇ ಚೀಟಿಂಗ್ ಕಾಣ್ತಾ ಇಲ್ಲ ನನಗೆ. ಕಂಗ್ರ್ಯಾಚುಲೇಷನ್, ಗಾಡ್ ಬ್ಲೆಸ್ ಯು. ಪೈಲ್ ನಂಬರ್ 3, ದ ಚೇರಿಯಟ್. ಸೊ ಯಾರ್ಯಾರು ಚೂಸ್ ಮಾಡಿದೀರಾ ದ ಚೇರಿಯಟ್. ಸೊ ಸೀಕ್ರೆಟ್ ಕಾರ್ಡ್ ನ ತೆಗಿತೀನಿ. ಹೆಲ್ತ್, ರಿಲೇಶನ್ಶಿಪ್, ಕೆರಿಯರ್ ಅಂಡ್ ಮನಿ. ಸೊ ಹೆಲ್ತ್ ಏರಿಯಾ ಹೇಗಿದೆ? ಓಕೆ, ವಾವ್, ರಿಕವರಿ ಆಗತ್ತಾ? ಬೆಡ್ ರಿಡನ್ ಯಾರೇ ಇದ್ರು ಕೂಡ. ಓಕೆ, ಟ್ರೀಟ್ಮೆಂಟ್ ಒಳ್ಳೇದ್ ಸಿಗತ್ತಾ? ಓಕೆ, ಯಾ. ಹೆಲ್ತ್ ಏರಿಯಾದ ಸನ್ ಇದೆ. ಇಟ್ಸ್ ಎ ಬ್ಯೂಟಿಫುಲ್ ಕಾರ್ಡ್. ನಿಮ್ಮ ಹೆಲ್ತ್ ರಿಲೇಟೆಡ್ ಏನೇನ್ ಸಮಸ್ಯೆ ಇಲ್ಲಿವರೆಗೂ ನೀವು ನೋವು ಅನ್ಭೋಗಿಸಿದ್ರಿ, ಏಪ್ರಿಲ್ ಮಂತ್ ಈಸ್ ದ ರಿಕವರಿ ಮಂತ್. ತುಂಬಾ ಬ್ಯೂಟಿಫುಲ್ ಆಗಿ ಸನ್ಫ್ಲವರ್ ಎಲ್ಲ ಇದೆ. ಸೊ ಹೆಲ್ತ್ ಏರಿಯಾ ತುಂಬಾ ಬ್ಯೂಟಿಫುಲ್ ಆಗತ್ತೆ. ತುಂಬಾ ಖುಷಿಯಾಗಿರ್ತೀರಾ, ನೀವು ಹ್ಯಾಪಿ ಆಗಿರ್ತೀರಾ, ಹೆಲ್ತಿ ಬಾಡಿ ನಿಮ್ದಾಗತ್ತೆ. ಅಂಡ್ ಒಳ್ಳೆ ಡಾಕ್ಟರ್ ನಿಮಗ್ ಸಿಗ್ತಾರೆ, ಒಳ್ಳೆ ಟ್ರೀಟ್ಮೆಂಟ್ ಸಿಗತ್ತೆ. ಸೊ ಬ್ಯೂಟಿಫುಲ್. ಯಾರ್ಯಾರು ಹೆಲ್ತ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ಇದ್ದೀರಾ, ಇಟ್ಸ್ ಎ ಬ್ಯೂಟಿಫುಲ್ ಮಂತ್. ಏಪ್ರಿಲ್ ಮಂತ್ ನೀವು ತಗೊಳ್ಬಹುದು. ಬ್ಯೂಟಿಫುಲ್ ಕಾರ್ಡ್, ಸನ್ ಕಾರ್ಡ್, ಇಟ್ಸ್ ಅಮೇಸಿಂಗ್. ಒಂದು ಹೆಲ್ತ್ ರಿಲೇಟೆಡ್ ಆಗಿ ನಿಧಾನಕ್ಕೆ ಚಿಗುರ್ತಾ ಹೋಗುತ್ತೆ. ನಿಮ್ಮ ಆರೋಗ್ಯ ಉತ್ತಮ ರೀತಿಯಲ್ಲಿ ಚೆನ್ನಾಗಾಗತ್ತೆ. ಇನ್ನು ರಿಲೇಶನ್ಶಿಪ್ ನೋಡೋಣ. ಯಾರ್ಯಾರು ಸಪರೇಷನ್ ಪೀರಿಯಡ್ ಅಲ್ಲಿ ಇದ್ದಾರೆ, ರಿಯೂನಿಯನ್ ಆಗತ್ತಾ ಯೂನಿವರ್ಸ್? ಓಕೆ, ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕ್ತವ್ರು ಅನ್ಬ್ಲಾಕ್ ಮಾಡ್ತಾರ ಪಾರ್ಟ್ನರ್ಸ್? ಓಕೆ, ಮ್ಯಾರೇಜ್ ಆಗತ್ತಾ? ಪ್ರಪೋಸಲ್ಸ್ ಬರುತ್ತಾ? ಓಕೆ, ರಿಯೂನಿಯನ್ ಚಾನ್ಸಸ್ ಇದೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಬರ್ತಾರೆ ಅಂಡ್ ಈವನ್ ಸಾರಿ ಕೂಡ ಕೇಳ್ತಾರೆ. ನಿಮ್ಮ ಜೊತೆ ಒಂದು ಕನೆಕ್ಷನ್, ಎಮೋಷನಲ್ ಲೆವೆಲ್ ಕನೆಕ್ಷನ್ಗೆ ಬರ್ತಾರೆ. ತುಂಬಾ ಚೆನ್ನಾಗಿ ಕಾಲ್ಸ್ ಬರೋದು, ಮೆಸೇಜ್ ಬರೋದು, ಅಥವಾ ಅವರಾಗೇನೆ ಸ್ಟೆಪ್ ತಗೊಳ್ಳೋದು ಆಗತ್ತೆ ಏಪ್ರಿಲ್ ಮಂತ್. ಅಂಡ್ ಎಸ್, ಫೀಮೇಲ್ ಫಿಗರ್, ಅಥಾರಿಟಿ ಫಿಗರ್, ಸಂಬಡಿ ಇಸ್ ದೇರ್ ಇನ್ ಯುವರ್ ರಿಲೇಶನ್ಶಿಪ್. ಥರ್ಡ್ ಪಾರ್ಟಿ, ಎನಿಬಡಿ, ಅಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು. ಸ್ವಲ್ಪ ಮ್ಯಾನಿಪುಲೇಷನ್, ಡಾಮಿನೆನ್ಸ್ ಕ್ವಾಲಿಟಿ ಕಾಣ್ತಾ ಇದೆ. ಸೊ ಸ್ವಲ್ಪ ಇನ್ಫ್ಲೂಯೆನ್ಸಸ್ ಮಾತು ಕೇಳಿ ನಿಮ್ಮ ಪಾರ್ಟ್ನರ್ ಮನ್ಸ್ ಮಾಡಿದ್ರು ಕೂಡ ಸ್ವಲ್ಪ ಡಿಲೇ ತೋರಿಸ್ತಾ ಇದೆ. ಬಿಕಾಸ್ ಬೇರೆಯವ್ರ ಮಾತು ಕೇಳ್ತಾರೆ ಅಂತ ಬರ್ತಾ ಇದೆ. ಅಂಡ್ ನಿಮ್ಮನ್ನ ನೀವು ಸೆಲ್ಫ್ ಲವ್ ಮಾಡ್ಕೊಳ್ಳಿ. ಪೈಲ್ ನಂಬರ್ 2, ಪೈಲ್ ನಂಬರ್ 3 ಸೇಮ್ ಎನರ್ಜಿ ಬರ್ತಾ ಇದೆ. ನಿಮ್ಮನ್ನ ನೀವು ಸೆಲ್ಫ್ ಲವ್ ಮಾಡ್ಕೊಂಡ್ರೆ ಮಾತ್ರ ಅವ್ರಿಗೆ ನಿಮ್ಮ ಎನರ್ಜಿಗೆ ಬರೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಖಂಡಿತ ಸಾಧ್ಯ ಆಗೋಲ್ಲ, ಡಿಲೇ ತೋರಿಸ್ತಾ ಇದೆ. ಬಟ್ ಚಾನ್ಸಸ್ ಈಸ್ ದೇರ್. ಹೋಪ್ ಇಟ್ಕೊಳ್ಳಿ, ಭರವಸೆ ಇಟ್ಕೊಳ್ಳಿ, ಖಂಡಿತ ಚಾನ್ಸಸ್ ಈಸ್ ದೇರ್. ಇನ್ನು ಕೆರಿಯರ್, ಯಾರ್ಯಾರಿಗೆ ಜಾಬ್ ಸಿಕ್ಕಿಲ್ಲ, ಜಾಬ್ ಸಿಗತ್ತಾ? ಇಂಟರ್ವ್ಯೂ ಸಕ್ಸಸ್ ಆಗತ್ತಾ? ಅಂಡ್ ಪ್ರಮೋಷನ್ ಸಿಗತ್ತಾ? ಓಕೆ, ಕೆರಿಯರ್ ಜಾಬ್ ಸಿಗತ್ತಾ ಅಂದ್ರೆ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ನೀವು. ಅಂದ್ರೆ ಅಟ್ ಎ ಟೈಮ್ 2ಕ್ಕೆ ಅಟೆಂಡ್ ಮಾಡಿರ್ತೀರಾ, 2ರಿಂದನೂ ಆಫರ್ ಬಂದಿರುತ್ತೆ ನಿಮ್ಗೆ. ಯಾವ ಕಡೆ ಯಾವ ಜಾಬ್ ನ ತಗೊಳ್ಳಿ ಅನ್ನೋದು ಈ ಮಂತ್ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರ್ತೀರಾ ಅಬೌಟ್ ಯುವರ್ ಜಾಬ್ ಏರಿಯಾ. ಕೆರಿಯರ್ ರಿಲೇಟೆಡ್ ಅಥವಾ ಬಿಸ್ನೆಸ್ ಮಾಡ್ತಿದ್ರೆ ಯಾವ ಬಿಸ್ನೆಸ್ ಚೂಸ್ ಮಾಡ್ಲಿ, ಈಗ ಮಾಡ್ಲಾ ಮತ್ ಮಾಡ್ಲಾ, ಈ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರ್ತೀರಾ. ಅಂಡ್
ಪಾರ್ಟ್ನರ್ಶಿಪ್ ಅಲ್ಲಿರೋ ನಡೆಯುವಂತ ಬಿಸ್ನೆಸ್ಗೆ ಕೈ ಹಾಕ್ಬೇಡಿ. ಸ್ವಲ್ಪ ಮೋಸ ಹೋಗುವಂತ ಚಾನ್ಸಸ್ ಇದೆ. ಅಂಡ್ ಪ್ರಮೋಷನ್ ಆಗತ್ತಾ ಅಂತ ಕೇಳಿದ್ರೆ ದ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಪ್ರಮೋಷನ್ 100% ಆಗುತ್ತೆ, ಒಳ್ಳೆ ಪೋಸ್ಟ್ ಸಿಗುತ್ತೆ. ಬಟ್ ಜಾಬಿಗೆ ಬಿಸ್ನೆಸ್ಗೆ ಯಾರೇ ಟ್ರೈ ಮಾಡ್ತಾ ಇದ್ದೀರಾ, ಅಪ್ಕಮಿಂಗ್ ಮಂತ್ ಸ್ಟಾರ್ಟ್ ಮಾಡಬೇಕು ಅಂತ ಖಂಡಿತ ಒಳ್ಳೆ ಟೈಮ್ ಅಲ್ಲ. ಅಂಡ್ ನಿಮ್ಮ ಸುತ್ತ ಇರೋರ್ ಎನರ್ಜಿನ ಗಮನಿಸ್ಕೊಳ್ಳಿ. ಪಾರ್ಟ್ನರ್ಶಿಪ್ ಅಲ್ಲೇ ಮಾಡಿದ್ರು ಕೂಡ ಅವರು ಯಾವ ರೀತಿ ಅಂತ, ಯಾಕೆಂದ್ರೆ ಮೋಸ ಹೋಗೋ ಚಾನ್ಸಸ್ ಇದೆ. ಅಂಡ್ ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಮಾಡಬೇಡಿ. ಅಂಡ್ ಏನ್ ಚೂಸ್ ಮಾಡ್ಲಿ ಅಂತ ಸೋಲ್ ಲೆವೆಲ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅದಕ್ಕೆ ಸ್ಟೆಪ್ ಇಡಕ್ಕೆ ಹೋಗ್ಬೇಡಿ, ಬಿಕಾಸ್ ಪ್ರಾಬ್ಲಮ್ ಈಸ್ ದೇರ್. ಬಟ್ ಪ್ರಮೋಷನ್ ಈಸ್ ಸೋ ಬ್ಯೂಟಿಫುಲ್. ಸೊ ಸೀಕ್ರೆಟ್ ಕಾರ್ಡ್ ನೋಡೋಣ. ಹೆಲ್ತ್ ರಿಲೇಟೆಡ್, ಕಾನ್ಶಿಯಸ್ಲಿ ಅನ್ಕಾನ್ಶಿಯಸ್ಲಿ ಹೆಲ್ತ್ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂತೀರಾ. ಬಟ್ ಇವರು ಬ್ಯೂಟಿಫುಲ್ ಎನರ್ಜಿ ಇದೆ. ಎಮೋಷನಲಿ ಇಂಬ್ಯಾಲೆನ್ಸ್ ಆಗ್ತೀರಾ, ಅವಾಗ ಹೆಲ್ತ್ ಇಶ್ಯೂ ಬರುತ್ತೆ, ಮತ್ತೆ ಬ್ಯಾಲೆನ್ಸ್ ಆಗ್ತೀರಾ. ಸೊ ಡೋಂಟ್ ವರಿ, ಎಮೋಷನಲಿ ಇಂಬ್ಯಾಲೆನ್ಸ್ ಆಗಬೇಡಿ. ಅಂಡ್ ಸೆಕೆಂಡ್ ಈಸ್ ರಿಲೇಶನ್ಶಿಪ್. ಖಂಡಿತ ಭರವಸೆ ಇಟ್ಕೊಳ್ಳಿ. ಭರವಸೆಯ ಕಾರ್ಡ್ ಬಂದಿದೆ, ಭರವಸೆ ಇಟ್ಕೊಳ್ಳಿ. ಚಾನ್ಸಸ್ ಈಸ್ ದೇರ್. ನಿಮ್ಮ ಪಾರ್ಟ್ನರ್ ಅನ್ಬ್ಲಾಕ್ ಮಾಡ್ತಾರೆ, ಒಂದ್ ಸ್ವಲ್ಪನಾದ್ರೂ ಸ್ಟೆಪ್ ನ ತಗೊಳ್ತಾರೆ. ಅಯ್ಯೋ ಇಷ್ಟು ದಿನ ತಗೊಳಿಲ್ದಿರೋ ಸ್ಟೆಪ್ ಸ್ವಲ್ಪ ಆದ್ರೂ ಒಂಚೂರಾದ್ರೂ ಅವ್ರಾಗೆ ಕಾಲ್ ಮಾಡೋದು, ಅಥವಾ ಮಾತಾಡ್ಬೇಕು ಅಂತ ಬಯಸೋದು, ಅಥವಾ ಅನ್ಬ್ಲಾಕ್ ಮಾಡಿಡೋದು, ಇಲ್ಲ ನಿಮ್ಮನ್ನ ಫಾಲೋ ಅಪ್ ಮಾಡೋದು, ಸ್ಪೈ ಮಾಡೋದು, ಇದೆಲ್ಲ ಹೈ ಲೆವೆಲ್ ಚಾನ್ಸಸ್ ಇದೆ. ನೀವೇನ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳಕ್ಕೆ ಅವರು ಸಮಥಿಂಗ್ ಸ್ಟೆಪ್ ಇಡೋ ಅಂತ ಚಾನ್ಸಸ್ ಇದೆ. ಕೆರಿಯರ್ ರಿಲೇಟೆಡ್ 100% ಚಾನ್ಸಸ್ ಇದೆ. ಪ್ರಮೋಷನ್ ಅಂತೂ 100% ಬ್ಯೂಟಿಫುಲ್ ಕಾರ್ಡು. ಪ್ರಮೋಷನ್ಗೆ ಯಾರ್ಯಾರು ವೇಟಿಂಗ್ ಅಲ್ಲಿ ಇದ್ದೀರಾ 100% ನಿಮ್ಮ ಹೆಸರು ಲಿಸ್ಟ್ ಅಲ್ಲಿ ಬರುತ್ತೆ. ಮನಿಯ ರಿಲೇಟೆಡ್ ಬಿಸ್ನೆಸ್ ಹೇಳಿದ್ನಲ್ಲ, ಸ್ವಲ್ಪ ಮೂರನೇ ವ್ಯಕ್ತಿಯಿಂದ ಪಾರ್ಟ್ನರ್ಶಿಪ್ ಆ ತರ ಮಾಡೋರು ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ಅದರ್ವೈಸ್ ಈ ಏಪ್ರಿಲ್ ಮಂತ್ ನಿಮಗೆ ಸ್ವಲ್ಪ ಲಾಸ್ ಕಾಂಬಿನೇಷನ್ ಕಾಣ್ತಾ ಇದೆ. ಬಿಸ್ನೆಸ್ ಮಾಡೋರ್ಗೆ ಅಷ್ಟು ಬಿಸ್ನೆಸ್ ನೀವೇನ್ ಬಯಸಿರ್ತೀರಾ ಆ ಬಿಸ್ನೆಸ್ ಲೆವೆಲ್ ನೀವು ರೀಚ್ ಆಗಲ್ಲ, ಕಡಿಮೆ ಪ್ರಾಫಿಟ್ ಇರುತ್ತೆ. ಸೊ ಎಸ್, ಇದು ಏಪ್ರಿಲ್ ಮಂತ್ ಪೈಲ್ ನಂಬರ್ 1, ಪೈಲ್ ನಂಬರ್ 2, ಪೈಲ್ ನಂಬರ್ 3 ಒಂದು ಹೆಲ್ತ್, ರಿಲೇಶನ್ಶಿಪ್, ಕೆರಿಯರ್, ಮನಿಯ ಒಂದು ಗೈಡೆನ್ಸ್ ಏಂಜಲ್ಸ್ ಮೂಲಕ ಸಿಕ್ಕಿದೆ. ಸೊ ಯಾರ್ಯಾರು ಪರ್ಸನಲ್ ಟ್ಯಾರೋ ಕಾರ್ಡ್ ಬುಕ್ಕಿಂಗ್ ನ ಬುಕ್ ಮಾಡ್ಕೊಳ್ಬೇಕು, ನಿಮ್ಮ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಯಾಕೆಂದ್ರೆ ಇದು ಜನರಲ್ ರೀಡಿಂಗ್ ನಾನು ತಗೊಂಡಿರೋದು. ಸೊ ಪರ್ಸನಲ್ ಆಗಿ ನಿಮ್ದೇ ಎನರ್ಜಿಯಿಂದ ನಾನು ಪರ್ಸನಲ್ ರೀಡಿಂಗ್ ಮಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮೂಲಕ ನೀವು ಬುಕ್ ಮಾಡ್ಕೊಳ್ಬಹುದು. ಸೊ ಪರ್ಸನಲ್ ರೀಡಿಂಗ್ ನಿಮ್ದು ಮಾಡ್ಕೊಳ್ಬಹುದು ನನ್ನ ವೆಬ್ಸೈಟ್ ಮೂಲಕ. ಲಿಂಕ್ ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಸೊ ಯಾರಿಗೆ ಬೇಕಾದ್ರೂ ಕೂಡ ನೀವು ಆ ವೆಬ್ಸೈಟ್ ಮೂಲಕ ಇರುವಂತ ಲಿಂಕಿಗೆ ನೀವು ಪೇ ಮಾಡಿ ಬುಕ್ ಮಾಡ್ಕೊಂಡ್ರೆ ನಾನು ಪರ್ಸನಲ್ ರೀಡಿಂಗ್ ಮಾಡ್ತೀನಿ. ಅಲ್ಲಿ ಬಂದ್ರೆ ಮಾತ್ರ ಏಂಜಲ್ಸ್ ಹೀಲಿಂಗ್ ನ ನಾನು ತಗೊಳಕ್ಕೆ ಸಾಧ್ಯ ಆಗತ್ತೆ. ಸೊ ಯಾರ್ಯಾರಿಗೆ ಬೇಕು ನೀವು ಬುಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಡಾಕ್ಟರ್ ವೈಷ್ಣವಿ ಲೈಫ್ ಕೋಚ್ ಚಾನಲ್. ಹರೀಶ್ ಶ್ರೀನಿವಾಸ, ನಮಸ್ಕಾರಗಳು.